ಕೆಪಿಸಿಸಿ ಪಟ್ಟದ ಆಟದ ಮಧ್ಯೆ ರಾಜಣ್ಣ ಅವರು ಹೊಸ ದಾಳವನ್ನು ಉರುಳಿಸಿದ್ದಾರೆ. ಹಾಸನ ಜಿಲ್ಲಾ ಉಸ್ತುವಾರಿಯಿಂದ ಕೈಬಿಡಿ ಅಂತ ಪತ್ರವನ್ನು ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿಗೆ ರಾಜಣ್ಣ ಅವರು ಪತ್ರವನ್ನು ಬರೆದಿರೋದು. ಎಐಸಿಸಿ ಅವರು ಹೇಳಿದ್ರೆ ನಾನು ಅಧ್ಯಕ್ಷ ಆಗ್ತೀನಿ, ಅಧ್ಯಕ್ಷಗಿರಿ ಕೊಟ್ರೆ ಮಂತ್ರಿ ಹುದ್ದೆಯನ್ನು ಬಿಡ್ತೀನಿ ಅನ್ನುವಂತ ಮಾತನ್ನ ದೆಹಲಿಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಂಗೇನಾದ್ರೂ ಕೊಟ್ರೆ ಮಂತ್ರಿಗಿರಿಯನ್ನು ನಾನು ತೋರಿತೀನಿ, ಈ ಮಾತನ್ನು ಅವರು ದೆಹಲಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ನನಗೆ ಉಸ್ತುವಾರಿಯನ್ನ ಕೊಟ್ಟಂತಹ ಮುಖ್ಯಮಂತ್ರಿಗಳಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡಗಳಿಗೆ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೇನೆ. ಈಗ ನಾನೀಗಾಗಲೇ ಪತ್ರ ಕೊಟ್ಟಿದ್ದೇನೆ, ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀನಿ, ಮತ್ತೆ ಕೆಪಿಸಿಸಿ ಅಧ್ಯಕ್ಷಗಳಿಗೂ ಕೂಡ ಕೊಟ್ಟಿದ್ದೀನಿ. ಏನ್ ಪತ್ರ ಕೊಟ್ಟಿದ್ದೀನಿ ಅಂದ್ರೆ, ನಾನು ಮುಂದುವರಿಸಿ ಅಂತ ಕೊಟ್ಟಿಲ್ಲ, ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಅಂತ ಕೊಟ್ಟಿದ್ದೀನಿ. ಹಾಸನದ ಉಸ್ತುವಾರಿಯಿಂದ ನನ್ನನ್ನ ಬಿಡುಗಡೆ ಮಾಡಿ, ನಾನು ಹೆಚ್ಚು ನನ್ನ ಜಿಲ್ಲೆನಲ್ಲಿ ಪಕ್ಷದ ಸಂಘಟನೆಗೆ ನಾನು ಗಮನ ಹರಿಸಬೇಕಾಗಿದೆ, ಅದರಿಂದ ನನ್ನನ್ನು ಬಿಡುಗಡೆ ಮಾಡಿ ಅಂತೇಳಿ ಪತ್ರದ ಮೂಲಕ ಇಬ್ಬರನ್ನು ಕೂಡ ಕೋರಿದ್ದೇನೆ. ಆ ದಿಸೆಯಲ್ಲಿ ಮತ್ತೊಮ್ಮೆ ನಾನು ಅವರು ನನಗೆ ಅವಕಾಶ ಕೊಟ್ಟದ್ದಕ್ಕೆ ಅಭಿನಂದನೆ, ನಾನು ಕೃತಜ್ಞನಾಗಿದ್ದೇನೆ. ಈಗ ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು ಅಂತ ಹೇಳಿದ್ರೆ, ನಮ್ದು ದೊಡ್ಡ ದಲಿತ ಸಿಎಂ ಕೂಗು, ಇನ್ನೊಬ್ಬರ ಕೂಗು, ಯಾವ್ದು ಏನೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಿಮವಾಗಿ ನಿರ್ಣಯ ಮಾಡತಕ್ಕಂಥವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಇದರಲ್ಲಿ ಜನಗಳು ಕೇಳಬಹುದು, ದಲಿತರನ್ನ ಮಾಡಬೇಕು ಅಂತ ಕೇಳಬಹುದು, ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳಬಹುದು, ಇನ್ನೊಬ್ಬರಿಗೆ ಮಾಡಿ ಅಂತ ಕೇಳಬಹುದು. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆ ಹಕ್ಕನ್ನ ಯಾರೂ ಮೊಟಕುಗೊಳಿಸ್ತಕ್ಕಂಥದ್ದಿಲ್ಲ. ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದ ಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು. ಆ ಶಿಸ್ತಿಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ. ಇನ್ನೊಬ್ರು ಕೇಳಬಹುದು, ಅಲ್ಪಸಂಖ್ಯಾತರು ಕೇಳಬಹುದು, ಕೇಳೋದ್ರಲ್ಲಿ ತಪ್ಪಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ, ಕೇಳ್ತಕ್ಕಂಥದ್ದು ಎಲ್ಲರೂ ಕೂಡ ಹಕ್ಕು. ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಆಗ್ತದೆ, ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರುತ್ತೆ. ಈಗ ಕೆಪಿಸಿಸಿ ಅಧ್ಯಕ್ಷರು ಇನ್ನೊಬ್ರು ಎಲ್ಲರನ್ನೂ ಕೂಡ ಕೇಳಿ ಮಾಡಕ್ಕಾಗೋದಿಲ್ಲ. ಕೇಳಬೇಕಾದವ್ರನ್ನ ಕೇಳ್ತೀವಿ. ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರು, ಎಐಸಿಸಿ ಅವರು ದೊಡ್ಡವರು. ಅದರಿಂದ ಎಐಸಿಸಿ ಅವ್ರ ಗಮನದಲ್ಲಿದೆ, ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.